ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲರ್ ವ್ಲಾಗ್. ಇವತ್ತು ಫ್ರೈಡೇ, ನನ್ನ ಮಗನ ಸ್ಕೂಲಲ್ಲಿ ನಾಲೆಡ್ಜ್ ಫೇರ್ ಇತ್ತು, ಸೊ ಅಲ್ಲಿಗೆ ಬಂದಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದೆ ನನ್ನ ಮಗ ಪಿಕಾಕ್ ಥೀಮಲ್ಲಿ ಕನ್ನಡ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋದು. ಸೊ ಅದ್ರ ಜೊತೆ ಪ್ರೆಸೆಂಟೇಷನ್ ಇವತ್ತು. ಸೊ ಅವನ್ನೇ ಹುಡಿಕೊಂಡು ಈಗ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀನಿ ನಾನು. Hi Ruthvi, where is your activity? Explain, no? You explain. ಅದಾ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಋತ್ವಿಗೆ ನಾನು ಹೋಗ್ತಾ ಇದ್ದಂಗೆ ನಿಂತ್ಕೊಂಡು ಇಂಟ್ರಡಕ್ಷನ್ ಮಾಡ್ಕೊಂಡು ಅದು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರೆ ಕೇಳೋದಕ್ಕೇ ತುಂಬಾ ಖುಷಿ ಆಗ್ತಾಯಿತ್ತು. ಅಲ್ಲಿ ಮಕ್ಕಳೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾತಾಡ್ತಿದ್ದರಿಂದ ಗಲಾಟೆ ಜಾಸ್ತಿ ಇತ್ತು. ಅವ್ನು ಮಾತಾಡಿರೋದು ಅಷ್ಟೊಂದು ಕೇಳಿಸಿಲ್ಲ. ಹೌದಾ? ಏನು ಹೆಸರೇನು? ನಿಮ್ಮ ಫ್ರೆಂಡಾ? ಒಟ್ಟಿಗೆ ಕೂತ್ಕೋತೀರಾ? ನೀನು ಯಾವ ಸೆಕ್ಷನು? ಯಪ್ಪ. ಕಮ್ಮಿ ಆಗಲಿಲ್ವಾ? ಏನಾದ್ರು ತಿಂದ್ರಾ? ಸ್ನ್ಯಾಕ್ಸ್ ತಿಂದ್ರಾ? ಹಾಂ, ದೋಸೆ ತಿಂದಿಲ್ವಾ? ಹೌದಾ? ಹೋಗಿ ಬ್ರೆಡ್ ಜಾಮ್ ತಿಂದ್ರಾ? ನೀವು ತಿಂದ್ರಾ? ಸ್ನ್ಯಾಕ್ಸ್ ತಿಂದ್ರಾ? ಋತ್ವಿಕ್ ಫ್ರೆಂಡ್ ಯಶಸ್ ಅಂತ, ಅವನಿಗೆ ಫೆಸ್ಟಿವಲ್ ಥೀಮ್ ಕೊಟ್ಟಿದ್ದರು. ಅವನು ಕೂಡ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್, ಆ ಪ್ರಾಜೆಕ್ಟ್ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದ. ಅವನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು. ಓ, ಇಬ್ಬರು ಒಟ್ಟಿಗೆ ಮಾಡ್ತೀರಾ? ಹಾಂ, ಹೇಳು. Onam is the biggest festival. Onam is celebrated because symbolizes that Onam in different countries, Mahabali. Onam is the biggest and famous festival celebrated all across the state of Kerala. National festival. It is celebrated within the nation. Examples: Independence Day, Gandhi Jayanti. Independence Day, it is celebrated on 15th August every year. On 15th August 1947, India was declared as independent from the British. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಎಲ್ಲನೂ ಅವ್ರು ಕೊಟ್ಟಿರೋ ಟಾಪಿಕ್ನ ತುಂಬ ಕ್ರಿಯೇಟಿವ್ ಆಗಿ ಅವರೆಲ್ಲನೂ ಪ್ರಾಜೆಕ್ಟ್ ವರ್ಕ್ಗಳನ್ನ ಮಾಡ್ಕೊಂಬಂದು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ತಾಯಿದ್ರು. ಇವರೇ ನೋಡಿ, ಯಶಸ್ ಅವರಮ್ಮ ಕವಿತಾ ಅಂತ ಅಂದ್ಬಿಟ್ಟು, ಇವರು ಇನ್ನೊಬ್ಬರು ಫ್ರೆಂಡು ಪವಿತ್ರ ಅಂತ ಅಂದ್ಬಿಟ್ಟು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಅವರು ಕೊಟ್ಟಿರೋ ಟಾಪಿಕ್ನ ಮತ್ತು ಪ್ರಾಜೆಕ್ಟ್ ವರ್ಕ್ ಏನು ಕಲರ್ಫುಲ್ಲಾಗಿ ಮಾಡ್ಕೊಂಬಂದಿದ್ದಾರೆ ಕ್ರಿಯೇಟಿವ್ ಆಗಿ. ತುಂಬ ಚೆನ್ನಾಗಿ ನಾವು ಹೋಗ್ತಾ ಇದ್ದಂಗೆ ನಿಂತ್ಕೊಂಡು ಇಂಟ್ರಡಕ್ಷನ್ ಕೊಟ್ಕೊಂಡು ಮಾತಾಡ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಒಂಥರ ಖುಷಿ ಆಗ್ತಿತ್ತು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಮಕ್ಕಳು ಎಲ್ಲರೂ ಕೂಡ ಎಲ್ಲ ಪೇರೆಂಟ್ಸ್ಗಳಿಗೆ ಅವರು ಎಕ್ಸ್ಪ್ಲೈನ್ ಮಾಡೋದ್ರಿಂದ ತುಂಬಾ ಗಲಾಟೆ, ಸೌಂಡೇ ಕೇಳಿಸ್ತಾ ಇರಲಿಲ್ಲ ಅವ್ರು ಏನು ಮಾತಾಡ್ತಿದ್ದಾರೆ ಅಂದ್ಬಿಟ್ಟು. ಅದಕ್ಕೆ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕೆಲವೊಂದು ಕಡೆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ಎಲ್ಲಿ ಕೆಲವೊಂದು ಮಕ್ಳುಗಳು ವಾಯ್ಸ್ ಕೇಳಿಸಿದೆಯೋ ಅದನ್ನು ಮಾತ್ರ ನಾನು ವಾಯ್ಸ್ ಹಾಕಿದ್ದೀನಿ. ಬಟ್ ಎಲ್ಲ ಮಕ್ಕಳು ಕೂಡ ಪಾಪ ಹೋಗ್ತಾ ಇದ್ದಂಗೆ ಎಷ್ಟು ಪ್ರಿಪೇರ್ ಆಗಿರೋ ಅಂದರೆ ಬೆಳಗ್ಗೆಯಿಂದ ಕೂತ್ಕೊಂಡು ಹೋಗಿರೋ ಎಲ್ಲ
ಪೇರೆಂಟ್ಸ್ಗಳ ಹತ್ರನೂ ಕೂಡ ತಮ್ಮ ಏನು ಟಾಪಿಕ್ ಇದೆ, ತಾವೇನು ಪ್ರಿಪೇರ್ ಆಗಿದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿ ನಿಂತ್ಕೊಂಡು ಖುಷಿಯಾಗಿ ಎಲ್ಲರ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನನ್ನ ಮಗನ ಫ್ರೆಂಡ್ಗಳು ಕೂಡ ಇಲ್ಲಿ ಎಷ್ಟೊಂದು ಜನ ಇದ್ದರು. ಹೋಗ್ತಾ ಇದ್ದಂಗೆನೇ ಅವರು ಕೂಡ ಕರೆದ್ಬಿಟ್ಟು ಋತ್ವಿಕ್ ಅವ್ರ ಅಮ್ಮ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗಿ ಮಾತಾಡಿಸ್ತಾ ಇದ್ರು. ಅವ್ರದ್ದೆಲ್ಲನೂ ವೀಡಿಯೋಸ್ ಎಲ್ಲನೂ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಎಲ್ಲ ಪ್ರಾಜೆಕ್ಟ್ ವರ್ಕ್ಗಳನ್ನ ಮಾಡಿದರು. ಬಟ್ ನಾನು ಎಲ್ಲನೂ ತೊಗೊಳಕ್ಕೆ ಹೋಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಡೆ ಮಾತ್ರ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಮಕ್ಕಳೆಲ್ಲ ಚೆನ್ನಾಗಿ ಮಾತಾಡಿದ್ದಾರೋ ಅಲ್ಲೋಗ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ ಕಡೆ ಎಲ್ಲ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ ಅಷ್ಟೇನೆ. ಅವನು ಸರಳ ಪದಗಳು ನಿಂತಲ್ಲ ಅಲ್ಲ ಬೇರೆ ವರ್ಡ್ ಅವನು ಪಿಕಾಕ್. ಚೆನ್ನಾಗಿದೆ ನೋಡಿದ್ರಾ? ಕ್ಲಾಸಲ್ಲಿ ನೋಡಿದೆ ನೀನು? ಸಾಕು ಬಂದಿದ್ದೀರಾ ನೀವು? ಕಲೆಕ್ಟರ್ಸ್ ಹೇಳಿದ್ರಾ ನಿಮಗೆ? ಹೌದಾ? ಏನು ಗುಲಾಬಿ ಟಾಪಿಕಾ ನಿಂದು? ನಾನು ಎವ್ರಿಡೇ ಋತ್ವಿಕ್ನ ಸ್ಕೂಲ್ ಮುಗ್ದಾದ್ಮೇಲೆ ಅವಳನ್ನ ಕರ್ಕೊಬರೋದಕ್ಕೆ ಪೇರೆಂಟ್ಸ್ ಪಿಕಪ್ ಹತ್ರ ಹೋದಾಗ ಅವಳನ್ನ ಋತ್ವಿಕ್ ಅವ್ರ ಫ್ರೆಂಡ ಹಾರಿಕಾ ಅಂತ ಅಂದ್ಬಿಟ್ಟು ಒಂದು ಹುಡುಗಿ ಡೈಲಿ ನನಗೆ ಸಿಗೋಳು, ಹಾಯ್ ಬಾಯ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾತಾಡ್ಸೋಳು. ಅವಳು ಕೂಡ ಇಲ್ಲಿ ಕೂತ್ಕೊಂಡಿದ್ದಾಳೆ ನೋಡಿ. ನಾನು ಹೋಗ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಅವಳೇ ಮಾತಾಡಿಸ್ತಾಳೆ ಅಂತ. ಏನು ಸಬ್ಜೆಕ್ಟ್ ನಿಮ್ಮದು? ಏನು ಟಾಪಿಕ್ಕು? EVS ಏನು ಟಾಪಿಕ್ ಕೊಟ್ಟಿದ್ದಾರೆ? ಏನು ಟಾಪಿಕ್ ಕೊಟ್ಟಿದ್ದಾರೆ? ಮತ್ತೆ ಎಕ್ಸ್ಪ್ಲೇನ್ ಮಾಡು. ಯಾವುದು ನಿಂದು? ಯಾವ್ದು ನಿಂದು ಮಾಡಿರೋದು ಆ್ಯಕ್ಟ್? ಓ ಅಲ್ಲ ಹೌದಾ? ನಾನು ನೋಡಿದ್ದೀನಿ. ಏನು ನಿನ್ನ ಹೆಸರು? ಹಾರಿಕಾ. ನಾನು ನೋಡಿದ್ದೀನಿ. ಇಟ್ಸ್ ಓಕೆ. ಸಿಕ್ಸ್ ಪಾಪ ಟಯರ್ಡ್ ಆಗಿಬಿಟ್ಟಿದ್ದೀರಲ್ಲ ಹೇಳಿ ಸ್ನ್ಯಾಕ್ಸ್ ತಿಂದ್ರಾ? Good morning everyone. Welcome to HRDS Knowledge Fair. My name is Jihan from grade 2nd F. My topic is money. It is a medium of exchange of notes and coins for the item purchased. Most of the countries have their own money and it's called as currency. Currencies of different countries: Argentina, peso; Australia, Canada, Hong Kong, dollar; China, yuan renminbi; Egypt, pound; India, ringgit; Indonesia, rupiah; Japan, yes. Thank you. Good morning. ಅಷ್ಟೇನಾ?
ಇದು ಯಾರು ಮಾಡಿ ತಂದಿದ್ದದು? ಮನೆಯಲ್ಲಿ ಹಾಂ, ಅವ್ರ ಡ್ಯಾಡಿ ತಂದಿದ್ದದ? ಹಾಂ, ಯಾರ್ಯಾರು ಗೊತ್ತು? ಋತ್ವಿಕ್ ಗೊತ್ತಾ ನಿಮಗೆ? ನಿಮಗೂ ಗೊತ್ತಾ? ಹಾಂ ಹಾಂ ಗೊತ್ತಾ? ಎಲ್ಲ ಯಾವ ಸೆಕ್ಷನ್ ನೀವು? ಓ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದೇ ಸೆಕ್ಷನ್ ಆಗಿದ್ರಾ? ಹಾಂ, ಸಫಲ್ ಮಾಡಿಬಿಟ್ಟಿದ್ದಾರೆ ಈಗ. हमारा विषय है वर्णमाला। वर्णमाला इस शिक्षा प्रणाली की पहली अवधि होती है। वर्णमाला विज्ञान से हिंदी भाषा का ज्ञान आसान हो जाता है। आज का विषय है वर्णमाला। अक्षरम का ज्ञान। हम सभी संगीत के जरिए भी वर्णमाला सिखा सकते हैं। धन्यवाद। ಧನ್ಯವಾದ. ಸಿನ್ಸಿಯರ್ ಸ್ಟೂಡೆಂಟ್ ಕಣ ನೀನು. ಹಾಂ ಹಾಂ, ಟಾಪಿಕಾ? ಕನ್ನಡ. ಹೌದಾ? ನಿನ್ನ ಹೆಸರು? ಹಾಂ, ಸರಳ ಪದಗಳು. ಹ್ಞೂ, ವಾಯ್ಸ್ ಜೋರಾಗಿ ಐತೆ. ಇಷ್ಟು ಗಲಾಟೆ ಮತ್ತೆ ಇಷ್ಟು ಗಲಾಟೆಲ್ಲ ಅವನೊಬ್ಬನ ವಾಯ್ಸ್ ಕೇಳಿಸ್ತಾ ಇದೆ. ಅವನೊಬ್ಬನ ಕೇಳಿಸ್ತಾ ಇರೋದು. ರುಹಾನಾ? ರಯಾನ್ಶು. ನೀನೇನು ರಯಾನ್ಶು? ಓ, ಸರಿ. ಇವಾಗ ಬೇರೆ ಸೆಕ್ಷನ್ ಅಲ್ಲ ನೀನು? ಇವಾಗ ಯಾವ ಸೆಕ್ಷನ್ ನೀನು? ಎಫಾ? ನೀನು ಒಂದೇ ಸೆಕ್ಷನಾ? ಯಾಕೆ? ಹೌದಾ? ಹೇಳಿ. ಈಗೆಲ್ಲ ನಾಲೆಡ್ಜ್ ಫೇರ್ ಕಂಪ್ಲೀಟ್ ಆಯಿತು. ಸೊ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಮಾರ್ನಿಂಗ್ 9 o'clock ಆಫ್ಟರ್ನೂನ್ 1 o'clock ಇತ್ತು. ನಾನು ಅದಕ್ಕೇನೆ ಒಟ್ಟಿಗೆನೇ ಕರ್ಕೊಬರೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾನು 1 hour ಮುಂಚೆ ಹೋಗಿ ಎಲ್ಲನೂ ನೋಡ್ಕೊಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ, ಕರ್ಕೊಬರ್ಬೋದು ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇವತ್ತು ನನ್ನ ಹಸ್ಬೆಂಡ್ ಕೆಲಸ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ, ನಾನು ಒಬ್ಬರೇ ಅಂತ ಅಂದ್ಬಿಟ್ಟು ಹೋದೆ. ಈಗೆಲ್ಲ ಮುಗ್ದಿದೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹುಡ್ಕು ನನ್ನ ಗಾಡಿ? ಹುಡುಕ್ಬಿಟ್ಟ ಗಾಡಿನಾ? ಬಾ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.